ಸೊ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ದಿನ ಶುರು ಆಗ್ತಿದೆ. ಹೀಗೆ ನಾನು ಹಳೆ ಮನೆ ರೋಡಿಗೆ ಬಂದಿದ್ದೆ. ಆ್ಯಕ್ಚುಲಿ ನಾನು 2 ವರ್ಷ ಈ ಹಳೆ ಮನೆ ರೋಡಲ್ಲಿದ್ದೆ. ಆ್ಯಂಡ್ 2 ವರ್ಷ ಬೆಸ್ಟ್ 2 ವರ್ಷ. ಅದು ತುಂಬ ಫ್ರೆಂಡ್ ಮಾಡಿಕೊಂಡೆ, ಲೈಕ್ ರೋಡಲ್ಲಿ ಎಲ್ಲರೂ ಫ್ರೆಂಡ್ಸ್ ಮಾಡಿಕೊಂಡೆ. ಈಗ ಸದ್ಯಕ್ಕೆ ತುಂಬ ಜನ ಯಾರೋ ಇವಾಗ ಸಿಗಲ್ಲ, ಆ್ಯಂಡ್ ಕೆಲವ್ರು ಸಿಕ್ಕೋದು ಅಷ್ಟೊಂದು ಮಾತಾಡಲ್ಲ. ಬಟ್ ಆ 2 ವರ್ಷ ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಇಲ್ಲಿ ನೋಡಿ, ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇಲ್ಲಿ ಹೊಸ ಮನೆ ಇದೆ, ಇಲ್ಲೊಂದು ಮನೆ ಓಪನ್ ಮಾಡಿದೆ. ಮೊದಲು ಯಾವುದೂ ಇರಲಿಲ್ಲ, ಮೊದಲೆಲ್ಲ ಬರೀ ಖಾಲಿ ಸೈಟ್ ಇತ್ತು. ಫುಲ್ ಚೇಂಜ್ ಆಗ್ತಿದೆ. ಸೊ ಈಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಜಿಮ್ ಹೋದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ತೀನಿ. ಸೊ ಜಿಮ್ಮಿಂದ ಬಂದಾಯ್ತು ಮನೆಗೆ. ಗುರು ಇವತ್ತಿಂದ 2 ಅವರ್ ಜಿಮ್ ಮಾಡಿದೀವಪ್ಪ. 7 ಗಂಟೆಗೆ ಹೋಗಿದ್ವಿ, 10 ಗಂಟೆಗೆ ಬಂದಿದ್ವಿ. ಆ್ಯಕ್ಚುಲಿ 7-7:30 ಹಂಗೆ ಹೋಗಿದ್ವಿ. 10 ಗಂಟೆಗೆ ಬಂದಿದ್ವಿ ಮನೆಗೆ. ಪರವಾಗಿಲ್ಲ. ಬತ್ತ ನೋಡ್ತಾ ಇದ್ದೀರಾ, ಜಿಮ್ ಜಾಸ್ತಿ ಮಾಡ್ತಾ ಇದ್ದೀನಿ. ಬಾಡಿ ಬರ್ತಾ ಇದೆ ಗೈಸ್. ಯಾವಾಗಾರು ಒಂದಿನ ತೋರಿಸ್ತೀನಿ ಬಾಡಿ, ಯಾವಾಗಾರು ರಿವೀಲ್ ಮಾಡ್ತೀನಿ ನಿಮಗೆ ಬಾಡಿನ. ಸೊ ಇವತ್ತು ಆ್ಯಸ್ ಯೂಶುವಲ್ ಊಟ ಚೆನ್ನಾಗಿದೆ. ಚಪಾತಿ, ನನ್ನ ಫೇವ್ರೆಟ್ ಪಲ್ಯ, ಸ್ವಲ್ಪ ಸೊಪ್ಪಿನ ಪಲ್ಯ, ಆಮೇಲೆ ಒಂದು ಮೊಟ್ಟೆ. ಸೊ ಪ್ರೋಟೀನ್ ಎಲ್ಲ ತೊಗೊಂಡಾಗಿದೆ. ಹಾಲು, ನಾರ್ಮಲ್ ಗೆಣಸು ಇವೆಲ್ಲ ತಿಂದಾಗಿದೆ. ಸೊ ಇದು ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೊಂಡಾದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಏನು ಮಾಡೋದು ತೋರಿಸೋಣ. ಸೊ ಇವತ್ತು ಆಕ್ಚುಲಿ ದಿನ ನಾರ್ಮಲ್ ಆಗಿರುತ್ತೆ, ಜಾಸ್ತಿ ಏನು ಎಲ್ಲೂ ಹೋಗಲ್ಲ. ಯಾಕಂದ್ರೆ ಎಕ್ಸಾಮ್ಸ್ ಬರ್ತಿದೆ ಗೈಸ್. ಸೊ ಅದಕ್ಕೋಸ್ಕರ ಓದ್ಕೋಬೇಕು. ನಾನು ಮೊದಲೇ ಹೇಳ್ತೀನಿ, ನಾನು ಟಾಪರ್ ಅಲ್ಲ. ಸೊ ಅದಕ್ಕೆ ಕೂತ್ಕೊಂಡು ಈಗಲಿಂದ ಓದ್ಕೊಂಡ್ರೆ ಅಲ್ವಾಗ ಅಟ್ಲೀಸ್ಟ್ ನಾನು ಬರಿಬೋದು. ಸೊ ತಿಂದಾದ್ಮೇಲೆ ಮತ್ತೆ ಸಿಗೋಣ. ಬೈ. ಸೊ ಇವತ್ತು ಆಕ್ಚುಲಿ ಜಾಸ್ತಿ ಏನೋ ಮಾಡಕ್ ಹೋಗಿಲ್ಲ. ಮನೆ ಕ್ಲಬ್ ಹೋಗ್ಲಿಲ್ಲ, ಎಲ್ಲೂ ಹೋಗಿಲ್ಲ. ಮೊದಲೇ ಇದ್ದೆ. ಆ್ಯಂಡ್ ಜಸ್ಟ್ ನಾರ್ಮಲ್ ಡೈಲಿ ರೂಟೀನ್ ಅಷ್ಟೇ ನಡೀತಿದ್ದು, ಜಾಸ್ತಿ ಏನು ನಡೀತಿಲ್ಲ. ಸೊ ಇದು ಸ್ವಲ್ಪ ಬೋರಿಂಗ್ ಇರ್ಬೋದು. ಬಟ್ ಒಂದು 2-3 ದಿನ ಎಕ್ಸಾಮ್ಸ್ ಹತ್ರ ಬರ್ತಾನೋ ಅಥವಾ ಎಕ್ಸಾಮ್ ಆಗ್ತಾ ಇರ್ತಾನೋ ಇನ್ನು ಸ್ವಲ್ಪ ಕಂಟೆಂಟ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಸೇಮ್ ಆ್ಯಸ್ ಯೂಶುವಲ್ ಊಟ, ಚಪಾತಿ, 2 ಮೊಟ್ಟೆ ಆ್ಯಂಡ್ ಪಲ್ಯ. ಸೊ ಇವತ್ತಿಗೆ ಇಷ್ಟೇ. ನಾಳೆ ಮುಂದೆ ಸಿಗೋಣ. ನಾಳೆ ಏನೋ ಡಿಫ್ರೆಂಟ್ ಆಗಿ ತೋರಿಸ್ತೀನಿ. ಸೊ ಅಲ್ಲಿ ಕೀಪ್ ವೇಟಿಂಗ್, ಕೀಪ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.